ಟೊಮಾಟೊ ಹಸ್ರುಗಾಯಿ ಎಲ್ಲ ಇದ್ದಾವೆ. ಹಸಿಮೆಣ್ಸಿನ್ಕಾಯಿ ಎಲ್ಲ ಕಿತ್ಕೊಂಡು ಹೋಗ್ಬಿಡೋಣ. ಯಾಕಂತಂದರೆ ಹೆಂಗೋ ತರಕಾರಿ ತರೋದು ತಪ್ಪುತ್ತೆ. ಟೊಮಾಟೊ ಎಲ್ಲ ಹಣ್ಣಾಗ್ಬಿಟ್ಟಿದ್ದಾವೆ. ಈ ಕಡೆ ಎಲ್ಲ ಸೈಡ್ ಹಣ್ಣಾಗಿದ್ದಾವೆ, ಆ ಕಡೆ ಇನ್ನೂ ಕಾಯಿ ಇದ್ದೀವಿ. ಅವತ್ತು ನಾವು ಕಿತ್ತಾಕ್ತಾವು, ಇವೆಲ್ಲ ಹಣ್ಣಾಗ್ಬಿಟ್ಟಿದ್ದಾವೆ. ಕಿತ್ಕೊಂಡು ಹೋಗೋಣ. ಒಂದು 5 kg ಕಿತ್ಕೊಂಡು ಹೋದ್ರೆ ಟೊಮಾಟೊ ಗೊಜ್ಜು ಮಾಡೋಕ್ಕೂ, ಸಾಂಬಾರಿಗೂ, ತಿಂಡಿಗೂ, ಟೊಮಾಟೊ ಬಾತ್ ಮಾಡೋಕ್ಕೂ, ಟೊಮಾಟೊ ಚಟ್ನಿ ಮಾಡೋಕ್ಕೂ, ಟೊಮಾಟೊ ಗೊಜ್ಜು ಮಾಡೋದಕ್ಕೂ ಎಲ್ಲದಕ್ಕೂ ಬರುತ್ತೆ. ಅದಕ್ಕೆ ಕಿತ್ಕೊಂಡು ಹೋಗ್ಬಿಡೋಣ. ಸುಮ್ಮನೆ ಎಷ್ಟು 20 ರೂಪಾಯಿ 30 ರೂಪಾಯಿ kg ಕೊಟ್ಟು ತೊಗೊಳೋದ್ಕಿನ್ನ ಇಲ್ಲಿ ಕಿತ್ಕೊಂಡು ಹೋಗೋದು ವಾಸಿ. ಏನು 10 ರೂಪಾಯಿ kg ಆದ್ರೂ ಯಾರು ಕೊಡ್ತಾರೆ ಹೇಳು? 10 ರೂಪಾಯಿ ದುಡ್ಡು ಯಾರು ಕೊಡೋದಿಲ್ಲ. ಹೆಂಗೆ 10 ರೂಪಾಯಿ ದುಡ್ಡು ಉಳಿತೈತಿ. ಹಸಿಮೆಣ್ಸಿನ್ಕಾಯಿ 1/4 kg ತಗೋಬೇಕು. ಸುಮ್ಮನೆ ಎಲ್ಲ ದುಡ್ಡು ಉಳಿತೈತಿ. ಬದನೆಕಾಯಿ ಎಲ್ಲ ಇಲ್ಲೇ ಸಿಗುತ್ತಪ್ಪ. ತರಕಾರಿ ಸೊಪ್ಪು ಎಲ್ಲನ. ಅದಕ್ಕೆ ಮತ್ತೆ ಹಳ್ಳಿಲಿರೋಕ್ಕೆ ನನಗೆ ಇದಕ್ಕೆ ಇಷ್ಟ. ಎಲ್ಲನ ಹೊಲ್ದ ಹತ್ರನೇ ಸಿಗುತ್ತೆ. ನಾನು ಟೌನಲ್ಲಾದರೆ ಎಲ್ಲ ದುಡ್ಡು ಕೊಟ್ಟು ತೊಗೋಬೇಕು. ಅದಕ್ಕೋಸ್ಕರ ಎಲ್ಲನ ಕಿತ್ಕೊಂಡು ಹೋಗ್ಬಿಡ್ತೀನಿ. ಕಿತ್ಕೊಂಡು ಹೋದ್ರೆ ಅತ್ಲಾಗೆ ಎಲ್ಲ ತರಕಾರಿ ತೊಗೊಂಬರೋದೇ ತಪ್ಪುತ್ತೆ. ಕಿತ್ಕೊಂಡು ಹೋಗೋಣ ಸುಮ್ಮನೆ. ಎಲ್ಲ ಒಂದು ಕಿತ್ಕೊಂಡು ಹೋದರೆ ಆಗುತ್ತತ್ಲಾಗೆ. ನಾವು ಬೆಳೀತಿದ್ವಪ್ಪ ಎಲ್ಲ ತರಕಾರಿನೂ. ಏನು ಮಾಡ್ತೀಯ? ನೀರಿಲ್ಲ. ನೀರಿಲ್ಲದ ಕರ್ದ ನಮಗೆ ಗೋಳಿವ. ಏನೇ ನಮ್ಮ ಹೊಲ್ದಕ್ಕೆ ಯಾರು ನಿನ್ನ ಕಾಲಿಕ್ಕು ಅಂತ ಹೇಳಿದ್ರು ನಮ್ಮ ಹೊಲ್ದಕ್ಕೆ ಯಾಕೆ ಬತ್ತೀಯ ನೀನು? ನಾನು ಬೆಳೆದಿರೋ ತರಕಾರಿ ಎಲ್ಲ ಯಾಕೆ ನೀನು ಮುಟ್ಟೋದು? ಯಾಕೆ ನೀನು ಮುಟ್ಟೋದು ಅಂತ? ಏನು ಕೆಜ್ಜಿಮೆ? ಅದೇ ಟೊಮೊಟೊ ಹಣ್ಣು ಹಣ್ಣಾಗಿದ್ವಲ್ಲ, ಕೀಳಲ್ವೇನೋ? ಅದಕ್ಕೇನೆ ಕೀಳಲ್ಲ ಅಂತ ಹೇಳಿ ನಾನೊಂದೆರಡು ಟೊಮೊಟೊ ಬಾತ್ ಮಾಡೋದಕ್ಕಂತ ಹೇಳಿ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ನಿಂತಾಗ ಹೇಳಿದ್ವಿ ನಾವು ಬಂದು ಟೊಮೆಟೊ ಹಣ್ಣು ಕೀಳಲ್ಲ ಕಣಮ್ಮ, ನೀನು ಕಿತ್ಕೊಂಡು ಹೋಗಮ್ಮ ಅಂತೇಳಿ ನಿಂತಾಗ ಏನಾನ ಹೇಳಿದ್ವಿ ನಾವು? ನೀನು ಹೆಂಗೆ ಬಂದು ಕೇಳ್ತಾ ಇದೀಯಾ? ನೀನು? ಇವತ್ತು ಕೂಲರ್ ಬರ್ತಾರೆ, ನಾವು ಬಿಡಿಸ್ಬೇಕು. ನೀನು ಯಾಕೆ ಕಿತ್ಕೊಂಡು ಹೋಗ್ತಾ ಇದೀಯಾ? ಕೇಳಬೇಡ ನೀನು. ನಾವು ನೀರು ಇಕ್ಕಿದ್ದೀವಿ, ಗೊಬ್ಬರ ಹಾಕಿದ್ದೀವಿ, ನಾವು ಕಳೆ ತೆಗ್ಸಿರೋರು ನಾವು, ಎಲ್ಲನ ಕಷ್ಟಪಟ್ಟು ಮಾಡಿರೋದು ನಾವು. ನೀನು ಯಾಕೆ ಕಿತ್ಕೊಂಡು ಹೋಗ್ತಾ ಇದೆಯಾ? ಮೊನ್ನೆ ನೋಡಿದ್ರೆ ಅಲ್ಲಿ ಟೊಮೆಟೊ ಕಾಯಿ ಕಿತ್ತು ಎಸಸಿದೀಯಾ, ಎಲ್ಲ ಕಿತ್ತಾಕಿದೆಯಾ ಟೊಮೆಟೊ ಕಾಯಿ. ಇಲ್ಲಿ ಹಣ್ಣಾಗಿರೋವ ಕಿತ್ಕೊಂಡು ಹೋಗಕ್ಕೆ ಬಂದಿದೆಯಾ? ಎಷ್ಟು ಮಟ್ಟಿಗೆ ಇರಬೇಡ ನೀನು. ಇಲ್ಲಪ್ಪ, ನಾನು ಬಂದೇ ಇಲ್ಲ ಕಣಪ್ಪ ಗಿರ್ಜಿಂಬೆ ಹೊಲದಲ್ಲಿ. ನಿಜ ನಾನು ಬಂದಿಲ್ಲ ಕಣಪ್ಪ. ನಿಜ ನಾನು ಇವತ್ತೇ ಕಣಪ್ಪ ಬರ್ತಾ ಇರೋದು. ನಿಜ ಕಣಪ್ಪ, ನಾನು ಬಂದೇ ಇಲ್ಲ ಹೊಲ್ದ ಕಡೆ. ನಾನು ಬಂದೇ ಇಲ್ಲ, ನಿಜ ಬಂದಿಲ್ಲ, ಪ್ರಾಮಿಸ್ ಬಂದಿಲ್ಲಪ್ಪ. ನಾನಿವತ್ತು ಹಣ್ಣಾಗಿದ್ವಲ್ಲ, ಟೊಮೊಟೊ ಹಣ್ಣು ಚೆನ್ನಾಗಿದ್ದಾವೆ, ಸೇಬಿದ್ದಂಗಿದ್ದಾವೆ ಅಂತೇಳಿ ಸ್ವಲ್ಪ ಒಂದೆರಡು ಕಿತ್ಕೊಂಡು ಹೋಗೋಣ ಬಾತ್ಗೆ ಅಂತ ಹೇಳಿ ಕೀಳ್ತಾ ಇದ್ದೆ. ಅಷ್ಟು ಬಿಟ್ಟರೆ ನಾನು ಆ ಥರ ಎಲ್ಲ ಮಾಡೋದಿಲ್ಲಪ್ಪ. ನಿಜ ಮಾಡೋದಿಲ್ಲ ಕಣಪ್ಪ. ಅಪ್ಪಗಿಪ್ಪ ಎಲ್ಲ ಬೇಡನಂತಾಗೆ, ನಿನ್ನ ನಾಟಕದ ಮಾತು, ನಿನ್ನವೆಲ್ಲನ ಸೋಕಿಯ ಮಾತುಗಳೆಲ್ಲ ಬೇಡನಂತಾಗೆ. ಅಲ್ಲ ಕಣಪ್ಪ, ಇಲ್ಲ ಕಣಪ್ಪ, ಬೆಲ್ಲ ಕಣಪ್ಪ, ಇವೆಲ್ಲನಂತಾಗೆಲ್ಲ ನಡೆಯಲ್ಲ. ನೀನು ಕಿತ್ಕೊಂಡು ಹೋಗ್ಬೇಡ ಕಣಿ. ನಮ್ಮ ಹೊಲ್ದಕ್ಕೆ ನೀನು ಕೊಳ್ತೋದ್ರೂ ಚಿಂತೆಕ್ಕಿಲ್ಲ, ನೀನು ಕಿತ್ಕೊಂಡು ಹೋಗ್ಬೇಡ. ನೀನು ಯಾಕೆ ಕಿತ್ಕೊಂಡು ಹೋಗ್ತೀಯ? ಕೊಳ್ತ್ರೆ ನಮ್ಮ ಹೊಲ್ದಾಗ ಗೊಬ್ಬರ ಆಗುತ್ತೆ. ಹೆಂಗೆ ಬಿಡ್ತಾರೆ ಅಂತ ಯಾರು ಹೇಳಿದ್ರು ನಿನಗೆ? ನಾವು ಇವತ್ತು ಕೇಳ್ತೀವಿ, ಕೂಲರ್ ಬರ್ತಾರೆ. ನಾನೆಲ್ಲ ಕೂಲರಿಗೆ ನೀರು ತಂದಿಕ್ಕೆ ಹೋಗೋಣ ಅಂತೇಳಿ ಬಂದಿದ್ದೀನಿ. ಎಲ್ಲ ಕೇಳ್ತಾ ಇದೆಯಲ್ಲ, ಎಷ್ಟು ಮಟ್ಟಿಗೆ ಇರಬೇಡ ನೀನು. ಕೇಳಬೇಡ ಕಣೆ. ಯಾಕೆ ಕೇಳ್ತೆಗೆ? ಕೇಳಬೇಡ. ನೀನೊಂದು ಕಿತ್ಕೊಂಡು ಹೋಗ್ಬೇಡ. ನಿನ್ನ ತಳಿಗೆ ನಾನು ಒಂದು ಕೊಡೋದಿಲ್ಲ. ನೀವು ಬೆಳೆದಿರೋ ಬಿಡಮ್ಮ. ನೀನೇನೇನೇನು ತಲೆ ಮೇಲೆ ಬೆಳೆದಿದ್ಯಾ, ನೀನೇನೇನು ಮೈ ಮೇಲೆ ಬೆಳೆದಿದ್ಯಾ ಅಮ್ಮಂಗಾಡ್ತೀಯಲ್ಲೇ. ಏನೋ ಭೂಮಿಯಾಗ ಬೆಳೆದಿರೋಕೆ. ಅಯ್ಯೋ, ಭೂಮಿಯಾಗ ಬೆಳೆದಿರೋಕೆ ಒಂದೆರಡು ಕೊಡೋದಿಲ್ಲ ಅಮ್ಮಂಗಾಡ್ತೀಯಲ್ಲಮ್ಮ ತಾಯಿ ನೀನು. ಏನೋ ಒಂದೆರಡು ಕಿತ್ಕೊಂಡಿದ್ದಕ್ಕೆ ಹಣ್ಣು ಜಾಸ್ತಿ ಆಗ್ಬಿಟ್ಟವು ನೋಡಿ. ಇಷ್ಟೊಂದಿದ್ದಾವೆ. ಇಷ್ಟೊಂದು ಬೆಳೆದಾಗ ಒಂದು kg ಅಷ್ಟು ಕಿತ್ಕೊಳ್ಳೋಕೆ ನೀನು ಹಿಂಗೆ ಆಡ್ತೀಯಲ್ಲ. ಬೆಳೆದಿರೋದನ್ನ ಯಾರಿಗೆ ಆಗಲಿ ನಲ್ಲರಿಗೆ ಕೊಡಬೇಕು. ಏನೋ ತಗೊಂಡೋಗೋ ಅಂಥ ವಸ್ತುಗಳಾಗದಕ್ಕೆ ತಗೊಂಡೋಗ್ತಾ ಇರೋದು. ಅದಕ್ಕೆ ಏನೋ ಕೇಳಿದ್ದು. ನಾವು ಬೆಳಿತೀವಿ, ನಾವು ಬೋರ್ ಹಾಕಿಸ್ತೀವಿ, ನಾವು ಬೆಳಿತೀವಿ. ಬೆಳಕವಾಗ ನೀನು ಯಾವಳು ಬೇಡ ಅಂದರು. ನೀನು ಅಲ್ಲಿ ತಕ್ಕ ನೀನು ಹಾಕ್ಕೊಂಡು ಬೆಳಕವಾಗ ಹೋಗು. ಯಾರು ಬೇಡ ಅಂದಿಲ್ಲ. ಬೆಳಕಾಗಬೇಕು ನೀನು ಹೋಗಿ. ಬೆಳಕವಾಗ ಯಾರು ನಿನ್ನೇನೀಗಳಪ್ಪ, ನಿನ್ನೇನು ಯಾರೇನು ನೀನು ಬೆಳೆಯಲ್ಲಿ ಯಾವಳು ಬೇಡ ಅಂದಿಲ್ಲ. ನಿನ್ನ ಅಲ್ಲಿ ತಕ್ಕ ಬಂದು ನನ್ನ ಕೈ ಇಕ್ಕಲ್ಲ. ನಾನು ಹಾಕ್ಲಿಲ್ಲ ಅಂದ್ರೆ ಚಿಂತೆಕ್ಕಿಲ್ಲ. ಸಾರಿ ಟಮಾಟೆ ಹಣ್ಣ ನಿನ್ನ ಹೊಲ್ದಕ್ಕೆ, ನಿನ್ನಂತಳ ಹೊಲ್ದಕ್ಕೆ ನನ್ನ ಕೈ ಇಕ್ಕಲ್ಲ. ಇನ್ನು ಯಾರು ಬಂದಿಲ್ಲ ಗಿರ್ಜಿಂಬೆ. ಯಾರು ಬಂದಿಲ್ಲ ಕಣ ಲಸ್ಮಕಾಯ. ಈಗ ನೋಡಿ ಇವಳೆ ಬಂದು ಆಲೇನೆ ನಾನು ಇಷ್ಟು ಕೈ ಇಕ್ಕವಳೆ. ಹೊಲ್ತಕ್ಕೆ ಈಕಬೇಡ ಅಂದಂಗೆಲ್ಲನ ಎಲ್ಲನ ಕಿತ್ಕೊಂಡು ಹೋಗ್ತೀನಿ. ಏನು ಬೆಳೆದಿರೋವು ಅಂತ ಹೇಳ್ತಾ ಇದ್ದಾಳೆ. ನಾನು ಬೆಳಿತೀನಿ ಅಂದ್ಲು. ಬೆಳೆಯಮ್ಮ, ನೀನು ಯಾರು ಬೇಡ ಅಂದರು ಅಂತ ಹೇಳ್ತಾ ಇದ್ದೀನಿ. ನಿನಗೇನು ಬಂದೈತೆ? ಬಡವರು ಬೆಳೆದಿರೋದ್ರಾಗೆ ಕಿತ್ಕೊಂಡು ಹೋಗ್ತೀಯಲ್ಲ. ಸಾವುಕಾತಿ ನಾನು ಕೋಟಿ ಹೊಲ ತಗೊಂಡಿದ್ನಿ ಅಂತೀಯಲ್ಲ. ನಿನಗೇನು ಬಂದೈತೆ? ಅವ್ರು ಬೆಳೆದಿರೋದ್ರಾಗೆ ಕಿತ್ಕೊಂಡು ಹೋದ್ರೆ ಅವ್ರಿಗೆ ಪಾಪ ಮಾಡಿರೋದು ಅವ್ರಿಗೆ ಹುಟ್ಟೋದು ಬೇಡ. ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ, ಅದು ಗೊತ್ತಾಗಲ್ವಿ ನಿನಗೆ? ನೀನು ಮಾತಾಡಬೇಡ. ಎಲ್ಲದಕ್ಕೂ ದೊಡ್ಡದಾಗ ನನಗೆ ಭಾಷಣ ಬಿಗಿಯೋದಕ್ಕೆ ಬಂದರೆ ನೋಡಿ ಸರಿಯಾಗೋದಿಲ್ಲ. ಎಲ್ಲದಕ್ಕೂ ಹೇಳಕ್ಕೆ ಬರ್ತೀಯಾ? ಏನೋ ದೊಡ್ಡ ಇವಳು ಅನ್ನೋ ಥರ ಎಲ್ಲದಕ್ಕೂ ಹೇಳಕ್ಕೆ ಬರ್ತಾಳೆ. ಏನೋ ದೊಡ್ಡ ಯಜಮಾನಿ ಇವಳು ಅನ್ನೋ ಥರ. ಯಾಕೆ ನೀನು ಎಲ್ಲರಿಗೂ ಅಷ್ಟೇ? ನಾನು ನಾಳೆ ನಿನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀನು ಹೇಳ್ಬೇಡ. ಅವಳು ಹೊಲ್ದವಳು, ನೀನು ಕೂಲಿ ಬೋಗ್ಳಕ್ಕೆ ಬಂದಿದ್ಯಾ. ಕೂಲಿ ಬೋಗ್ಳೋದು ಕಲಿ ಸುಮ್ಮನೆ, ಸರಿನಾ? ಅವಳು ಹೊಲ್ದವಳು, ಅವಳು ನಾನು ಕೇಳ್ತಾಳೆ. ನೀನು ಹೆಂಗಿರ್ಬೇಕು ಹಂಗಿರೋದು ಕಲಿ ಫಸ್ಟ್. ಏನೇ ಕೂಲಿ ಬೋಗ್ಳಕ್ಕೆ ಬಂದಿದ್ಯಾ ಅಂತ ಕೇಳ್ತೀಯಲ್ಲ? ನೀನು ನಿನ್ನ ಹತ್ರ ಬಂದಿದ್ನಿ. ನೀನು ನೆಟ್ಟಾಗಿ ಮಾತಾಡೋದು ಕಲಿ. ಯಾವಳ ತಗ ಮಾತಾಡ್ದಕ್ಕೆ ನಂತಾಗ ಮಾತಾಡಿದ್ಯಾ ನೋಡಿ, ಸರಿ ಹೋಗೋದಿಲ್ಲ. ಯಾವಳ ಹತ್ರನ ಮಾತಾಡ್ದಂಗೆ ನಂತಾಗ ಮಾತಾಡೋದಕ್ಕೆ ಬಂದಿದ್ದಾಳೆ. ಸರಿಯಾಗಿ ಮಾತಾಡೋದು ಕಲಿ. ಯಾಕ
ನೆಟ್ಟಿಗೆ ಮಾತಾಡೋದು ಕಲ್ಕ. ಯಾವಳ ತಗೋ ಮಾತಾಡ್ದಂಗೆ ನಮ್ಮ ತಗ ಮಾತಾಡಿದ್ರೆ ನೋಡು, ಯಾಕೆ ಗ್ರಾತರ ಬಿಡಿಸ್ಬಿಡ್ತೀನಿ. ನೀನು ಏನಂತ ತಿಳ್ಕೊಂಡಿದ್ಯಿ? ನಿನ್ನ ಸಾವುಕಾರ್ಕಿದ್ರೆ ನಿಂತಾಗಿರುತ್ತೆ. ಕೂಲಿ ಬೊಗ್ಳಾಕಿ ಅಂತ ಹೇಳ್ತಾ ಇದೆಯಲ್ಲ. ಕೂಲಿ ಬೊಗ್ಳಾಕಿ ಅಂತ. ಏಯ್ ನಾನು ಮಾತಾಡೋದೆ ಕಣೆ. ನನ್ನ ತಮ್ಮ ಇದ್ದಂಗೆ, ನಮ್ಮ ಸಿದ್ಲಿಂಗ ಅಲ್ಲ. ನಾನು ನಿನಗೆ ಕೂಲಿ ಬಂದಿದ್ಯಾ ಸುಮ್ಮನೆ ನಿನಗೆ ಯಾಕೆ ಬೇಕೆ ಎಂದಿದ್ದು. ಹೊಲ್ದಾಳು ಅವಳು ಕೇಳ್ತಾಳೆ ಅಂತ ಹೇಳಿದ್ದು. ನೀನು ನೋಡಿದ್ರೆ ನಿಂಗೆ ಹಿಡ್ಕೊಂಡು ಹೋಯ್ತಿಯಲ್ಲ ತೆಗಿ. ನೀವೇ ನಿಂತಾರಾಗಿದ್ರ. ಅಯ್ಯೋ ಅಯ್ಯೋ ಅಯ್ಯೋ, ಒಂದು ಮಾತು ಯಾರಿಗೂ ಹೇಳಂಗಿಲ್ಲ ಹಂಗಾದ್ರೆ. ಅಯ್ಯೋ ನೋಡು, ಹೊಡಿಬೇಡ್ರಿ, ನನಗೆ ಗೊತ್ತೈತೆ. ನನಗೆ ಏನು ಮಾಡಬೇಕು ಅಂತ ಹೇಳಿ. ನೀವು ಹಿಂಗೆಲ್ಲ ಮಾತಾಡಬೇಡಿ. ನೀವು ಹಿಂಗೆಲ್ಲ ಮಾತಾಡ್ತಿರೋದು ನೀನು. ಹಿಂಗೆಲ್ಲ ಮಾತಾಡ್ಬಿಟ್ಟು ಇವಾಗ ಯಾಕೆ ಒದಿತಾ ಇದ್ದೀರಾ ಅಂತಂದ್ರೆ ನೀನು ಮಾತಾಡೋ ಇದಕ್ಕೆ. ನಿನ್ನ ಸಾವುಕಾರಿಕೆ ಇದ್ರೆ ನಿಂತಾಗಿರುತ್ತೆ. ನಿಂದು ತನದಿಂದನ ಒಳ್ಳೆ ಮಾತಿಂದನ ಮಾತಾಡಿದ್ರೆ ಮಾತ್ರ. ನೀನೇನ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಒಂದೋಯ್ತು. ಇಲ್ಲ ಅಕ್ಕಪಕ್ಕದಾಗೆ ಅದು ಇದು ಕಳ್ತನ ಮಾಡೋದು ತರಕಾರಿ ಎಲ್ಲನ. ನಿನ್ನ ಸಣ್ಣ ಬುದ್ಧಿ ತೋರಿಸ್ತೀಯಲ್ಲ. ನಿನ್ನ ಸಣ್ಣ ಬುದ್ಧಿ ತೋರಿಸಿದ್ರೇನೇನತ್ತೆ ಮಾತಾಡ್ತಾ ಇರೋದು, ಹಿಡ್ಕೊಂಡು ಹೊಡಿತಾ ಇರೋದು. ನಿನ್ನ ಸಣ್ಣ ಬುದ್ಧಿ ಯಾಕೆ ತೋರಿಸ್ತೀಯಾ? ಅಲ್ಲ, ನೀನು ಇಷ್ಟಕ್ಕೂ ಇಲ್ಲಿ ಬಂದು ಯಾಕೆ ಕೈ ಇಕ್ಕಬೇಕು? ಅಷ್ಟೊಂದು ಕೋಟಿ ಹಂಗಟ್ಲೆ ಐತೆ ಅಂತ ಹೇಳ್ತೀಯ. ತರಕಾರಿ ಎಲ್ಲನ ಕೊಂಡ್ಕೋಬೇಕಮ್ಮ. ಇಲ್ಲಿ ಬಂದು ನೀನು ಎಲ್ಲನ ಇಲ್ಲಿ ಕಿತ್ಕೊಂಡು ಹೋಗೋದು, ಕಳ್ತನ ಮಾಡ್ಕೊಂಡು ಹೋಗೋದಲ್ಲ. ನೀನು ಎಷ್ಟಿದ್ರೂ ನೀನು ಅಲ್ಲಿ ಹೋಗ್ಬೇಕು, ತರಬೇಕು, ಮಾಡಬೇಕು. ಅಂಥದ್ರಲ್ಲಿ ಇಲ್ಲಿ ನಮ್ಮಲ್ದೊಳಗೆ ಕತ್ಕೊಂಡು ಹೋಗೋದಲ್ಲ ತರಕಾರಿ ಎಲ್ಲ ನೀನು. ಯಾಕೆ ಹಿಂಗೆ ಲಸ್ಮಕ ಯಾಕೆ ವಾದಿತಾಯ್ತಾ ಯಮ್ಮನ್ನ? ಅಲ್ಲ, ತರಕಾರಿ ಕೀಳ್ತಾ ಇತ್ತು, ಅದಕ್ಕೇನೆ ಎಲ್ಲ ಕೀಳ್ಬೇಡಪ್ಪ, ಟಮಾಟೆ ಹಣ್ಣು ಎಲ್ಲನ ಕೀಳ್ಬೇಡಮ್ಮ ಅಂತ ಹೇಳಿ ನಾನು ಹೇಳ್ತಿದ್ದೆ. ಅದಕ್ಕೆ ಲಸ್ಮಕ್ಕನೂ ಕೀಳ್ಬೇಡ, ಅವರೆಲ್ಲನ ರಾತ್ರಿ ಎಲ್ಲನ ನೀರು ಇಕ್ಕಿರ್ತಾರೆ, ಗೊಬ್ಬರ ಹಾಕಿರ್ತಾರೆ, ಅವ್ರದ ಕಷ್ಟ ರೈತರು. ನೀನು ಬಂದು ಹಿಂಗೆ ನುಣ್ಣಗೆ ತರ್ಕೊಂಡೋದ್ರೆ ಹೆಂಗೆ ನಿನ್ನಂತಾಳು ಅಂತ ಅಂದಿದ್ದಕ್ಕೆ ನಿಂದು ಎಷ್ಟೈತೆ ಅಷ್ಟು ನೋಡ್ಕೆ ನೀನು ಕೂಲಿ ಬಗ್ಳಕ್ಕೆ ಬಂದಿದ್ಯಾ, ನೀನು ಕೂಲಿ ಮಾಡೋಳು ಅಂತ ಅಂದರೆ ಆ ಅಕ್ಕಗೆ ಸೀಟು ಬಂತು. ಅದಕ್ಕೆ 4 ಬಿಡ್ತು. ಮಾತಾಡೋದ ನೆಟ್ಟಿಗೆ ಮಾತಾಡಬೇಕು. ಮಾತು ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಮಾತಾಡಬೇಕು. ಅಲ್ಲ, ಅವಳನ್ನ ನಾನೇನ ಬೇರೆ ಮಾತನಾಗ ಏನಾರ ಬೈದಿದ್ರೆ ಅವಳು ಮಾತಾಡಬೇಕು. ನಾನೇನಂದ್ರೆ ಕಿತ್ಕೊಬೇಡಮ್ಮ ನೀನು ಅಂತ ಹೇಳಿದ್ದು. ಕಿತ್ಕೊಬೇಡ, ಅವ್ರು ಏನು ಮಾಡ್ತಾರೆ ರಾತ್ರೆಲ್ಲ ನೀರಿಕ್ಕಿ ಗೊಬ್ಬರ ಹಾಕಿ ಹಿಂಗೆ ಮಾಡಿರೆ ಹೇಗೆ ಅಂತಂದ್ರೆ ನೀನು ಕೂಲಿ ಬೊಗ್ಳಕ್ಕೆ ಬಂದಿದ್ದೆ ಸುಮ್ಮನೆ ಬೊಗಳೆ ಅಂತ ಹೇಳ್ತಾ ಇದ್ದಾಳಲ್ಲ ಇವಳು ಜಂಬ ದೌಲತ್ತು. ನಾನು ನಮ್ಮ ಮಾತಾಡಲಿ ನನ್ನ ಕೈ ಸಿಗಲಿ ಅಂತ ಕಾಯ್ತಿದ್ದೆ. ಅಲ್ಲ ಹೊಡಿ, ನಾನು ಸುದ್ದಿಗೆ ನಾನು ಬಾರಿ ನೀನು ಹೇಳ್ತೀನಿ. ಯಾವಳ ತಗ ಮಾತಾಡ್ದಂಗೆ ನನ್ನ ತಗ ಮಾತಾಡು. ನೀನು ಇನ್ನೂವರೆಗೂ ಆಗೈತೆ. ನಾನು ಯಾವಳ ತಗೋ ಅನ್ನಿಸ್ಕೊಂಡಿಲ್ಲ. ಯಾವಳ ತಗೊಂಡು ಮಾತು ಕೇಳಿಲ್ಲ. ಅವೆಲ್ಲ ಬಿಟ್ಟು ಹಾಕ್ಬಿಡ್ಬೇಕು ನೀನು. ಅವಾಗ ನೀನು ಯಾಕೆ ಒಯ್ಯೋದು ಬಿಡು. ನೋಡಿ ನಿನ್ನ ಒಯ್ಬೇಡ. ನೀನು ಯಾಕೆ ಒಯ್ತಾ ಇದೀಯಾ? ಮತ್ತು ಯಾಕೆ ನೀನು ಮಾತಾಡಿದ್ದು? ನೆಟ್ಟಿಗೆ ಮಾತಾಡಬೇಕಾಯ್ತು. ನೆಟ್ಟಿಗೆ ಮಾತಾಡಬೇಕು. ನೆಟ್ಟಿಗೆ ಮಾತಾಡಿದ್ರೆ ಯಾರು ಏನೋ ಅಂಬೋದಿಲ್ಲ. ಬಿಡು, ಏನೋ ಕಿತ್ಕೊಂಡವಳು ಒಂದೆರಡ ಅಂತೇಳಿ ಸುಮ್ಮನಾಗ್ತಾರೆ. ಬೆಳೆದಿರೋವು ಬಿಡು, ಏನೇನೇನು ತಲೆ ಮೇಲೆ ಬೆಳೆದಿಲ್ಲ ಹಂಗೆ ಹಿಂಗೆ ಮಾತಾಡ್ತಾಳೆ. ಇಂಥವೆಲ್ಲ ಮಾತಾಡೋಕೆ ನಿನ್ನ ಯಾರೇ ಕರ್ಸಿದ್ರು ಇಲ್ಲಿ? ನಿನ್ನ ಯಾರು ಕಿತ್ಕ ಅಂತ ಹೇಳಿದ್ರು? ಯಾರು ನಿನ್ನ ಇವೆಲ್ಲ ಹೇಳು ಅಂತ ಹೇಳಿದ್ರು? ನಿನ್ನ ಯಾರು ಕರ್ಸಿದ್ರು ಇಲ್ಲಿ ಕಿತ್ಕೊಂಬಕ್ಕೆ? ಗೊತ್ತಾಗೋದಿಲ್ಲ ಹೇಳು. ಆ ಅಮ್ಮಗೆ ಎಷ್ಟು ಹೋದ್ರೂ ಸುಮ್ಮನೆ ಏನೋ ಒಂಥರ ಐತೆ ಅಂತ ಬಿಲ್ಡಪ್ ಕೊಡುತ್ತೆ ಅಷ್ಟೇ. ಗೊತ್ತಾಗೋದಿಲ್ವಿ ಯಾಕೆ ಕಿತ್ಕೊಂಡು ಹೋಗ್ಬೇಕು? ಮೊನ್ನೆಲ್ಲನ ಟೊಮೆಟೊ ಕಾಯಿ ಎಲ್ಲನ ಕಿತ್ತಾಕಿ ಅವ್ರಿ. ಅದೇ ಮತ್ತೆ ನಾನು ಹೇಳಿದ್ದು, ಟೊಮೆಟೊ ಕಾಯಿ ಎಲ್ಲ ಕಿತ್ತಾಕಿದೀಯಾ, ಇಂಥವೇನಕ್ಕೆ ಮಾಡ್ತೀಯ ಅಂತಂದ್ರೆ ನಾನು ಹಂಗೆ ಮಾಡೇ ಇಲ್ಲ, ನಾನು ಹಂಗೆ ಮಾಡೋ ಅಂತಾಳೆ ಅಲ್ವೇ ಅಲ್ಲ ಅಂತ ಹೇಳ್ತೈತಿ. ಹಂಗೆ ಮಾಡ್ದಲೇನೇ ಹಂಗಾಗ್ಯವೆ. ಇಷ್ಟೊಂದೆಲ್ಲ ಮಾಡ್ಕೊಂಡು ನೋಡಿ ಬೆಳೆದ್ರೆ ಇದ್ರೆ ನಾವೊಂದೇನು ಕಿತ್ಕೊಂಡು ಹೋಗ್ಬೋದು ಅಲ್ಲೇ ಎಂಬತ್ತು ಪರಿಜ್ಞಾನ ಇಲ್ಲ. ಎಲ್ಲ ಕಾಯಿ ಎಲ್ಲನ ಅದೇ ಬೇಕಲ್ಲ ಸಿಟ್ಟು ಎಲ್ಲ ಕಿತ್ತಾಕಿ ಇವಾಗ ಬಂದಿರೋದು ನೋಡು. ಓಹೋ, ಎಲ್ಲ ಗೊತ್ತಾಗೋದಿಲ್ಲ ಅಂತ ಅನ್ಕೊಬಿಟ್ಟವಳಿ ಅಮ್ಮ. ಎಲ್ಲ ಗೊತ್ತಾಗುತ್ತೇಳಿ ನೆಟ್ಟಿಗೆ ಮಾತಾಡ್ಬೇಕು. ಕೋಳಿ ಬೊಗ್ಳಕ್ಕೆ ಬಂದಿದ್ಯಾ ಬೊಗಳು ಅಂತ ಮಾತಾಡೋದ್ಲು. ಅದಕ್ಕೆ ನನಗೆ ತುಂಬಾ ಸಿಟ್ಟು ಬಂತು. ಅದಕ್ಕೆ ಹಿಡ್ಕೊಂಡು ಬಾರಿಸ್ತಾ ಇದ್ದೀನಿ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.